ಅಂತೂ ರಾಮನಗರ ಕಳ್ಳತನ ನಡೆದಂತಹ ಈ ಪ್ರಕರಣ ಬೆಳಕಿಗೆ ಬಂದಂತ ಇಷ್ಟು ದಿನಗಳ ನಂತರದಲ್ಲಿ ಆರ್ಎಸ್ಎಸ್ ಒಂದು ಕ್ಲಿಯರ್ ಕಟ್ ಆಗಿ ತನ್ನ ನಿಲುವೇನು ಈ ವಿಚಾರವಾಗಿ ಅನ್ನೋದನ್ನ ಅಂತೂ ಈಗ ಪ್ರಕಟಿಸಿದೆ. ಹೌದು, ರಾಮ ಮಂದಿರ ದೇಣಿಗೆ ಕಳ್ಳತನವನ್ನ ಆರ್ಎಸ್ಎಸ್ ಖಂಡಿಸಿದೆ. ಬೆಳಗಾವಿಯಲ್ಲಿ ನಡೆದ ಸಭೆಯಲ್ಲಿ ಕಳ್ಳತನ ಎಸಗಿದವರ ವಿರುದ್ಧ ಕ್ರಮ ಆಗಬೇಕು ಅಂತ ಒತ್ತಾಯಿಸಿದೆ. ಮತ್ತೊಂದು ಕಡೆ ತನಿಖೆ ಚುರುಕುಗೊಂಡಿದ್ದು ಶೀಘ್ರವೇ ಎಸ್ಐಟಿ ಅಂತಿಮ ವರದಿ ಸಲ್ಲಿಸೋದಕ್ಕೆ ಸಿದ್ಧತೆಯನ್ನ ಮಾಡ್ಕೊಳ್ತಾ ಇದೆ ಅನ್ನೋದು ತಿಳಿದು ಬರ್ತಾ ಇದೆ. ರಾಮ ಮಂದಿರ ದೇಣಿಗೆ ಕಳ್ಳತನ, ಆರ್ಎಸ್ಎಸ್ ಸಭೆಯಲ್ಲಿ ವಿಷಾದ. ಸೂಕ್ತ ತನಿಖೆ ನಡೆಸಿ ಕ್ರಮಕ್ಕೆ ಒತ್ತಾಯಿಸಿದ ಆರ್ಎಸ್ಎಸ್ ಮುಖಂಡರು. 3 ದಿನಗಳ ಕಾಲ ಬೆಳಗಾವಿಯ ಆನಗೋಳದ ಸಂತ ಮೀರಾ ಶಾಲೆಯಲ್ಲಿ ನಡೆದ ಆರ್ಎಸ್ಎಸ್ ವಾರ್ಷಿಕ ಸಭೆ ಮುಕ್ತಾಯವಾಗಿದೆ. ಸಭೆಯಲ್ಲಿ ಹಲವು ವಿಚಾರಗಳ ಬಗ್ಗೆ ಚರ್ಚಿಸಲಾಗಿದೆ. ಅದರಲ್ಲೂ ಪ್ರಮುಖವಾಗಿ ರಾಮ ಮಂದಿರ ವಿಚಾರ ಚರ್ಚೆಗೆ ಬಂದಿದ್ದು ಸಭೆಯಲ್ಲಿ ವಿಷಾದ ವ್ಯಕ್ತವಾಗಿದೆ. ಅಯೋಧ್ಯೆ ರಾಮ ಮಂದಿರ ದೇಣಿಗೆ ದುರ್ಬಳಕೆ ಬಗ್ಗೆ ಆರ್ಎಸ್ಎಸ್ ಸಭೆಯಲ್ಲಿ ಮುಖಂಡರು ವಿಷಾದ ವ್ಯಕ್ತಪಡಿಸಿದ್ದು, ಎಸ್ಐಟಿ ಮತ್ತು ಪೊಲೀಸ್ ತನಿಖೆಯಿಂದ ಸತ್ಯ ಹೊರಬರಬೇಕು, ಇಂಥ ಘಟನೆ ಮರುಕಳಿಸದಂತೆ ಟ್ರಸ್ಟ್ ಗಮನ ಹರಿಸಬೇಕು ಅಂತ ಆಗ್ರಹಿಸಲಾಗಿದೆ. ರಾಮ ಭಕ್ತರ ನಂಬಿಕೆಗೆ ಧಕ್ಕೆ ಬಾರದಂತೆ ಕ್ರಮಕ್ಕೆ ಆರ್ಎಸ್ಎಸ್ ಒತ್ತಾಯಿಸಿದೆ. बैठक में सभी ने श्री राम जन्मभूमि मंदिर में दान पेटी चढ़ावे की गिनती में हुई अनियमितता की घटना पर दुख व्यक्त किया तथा तीर्थ क्षेत्र न्यास के निवेदन पर चल रही एसआईटी व पुलिस कार्रवाई निर्णायक मोड़ पर पहुंचेगी यह विश्वास व्यक्त किया। तीर्थ क्षेत्र न्यास से यह अपेक्षा की गई है कि वह सुनिश्चित करें कि भविष्य में ऐसी कोई घटना न हो जिससे समस्त राम भक्तों की राम मंदिर के प्रति श्रद्धा व गहरी आस्था पर आघात हो। ಜುಲೈ 15ಕ್ಕೆ ಸಲ್ಲಿಕೆಯಾಗಲಿದೆ ಎಸ್ಐಟಿ ಅಂತಿಮ ವರದಿ. ಬಯಲಾಗಲಿದೆ ಕಾಣಿಕೆ ಕದೀಮರ ಮತ್ತಷ್ಟು ಕರ್ಮಕಾಂಡ. ಈಗಾಗಲೇ ಸಲ್ಲಿಕೆಯಾಗಿರುವ ಪ್ರಾಥಮಿಕ ವರದಿಯಲ್ಲಿ ಕದೀಮರ ಕಳ್ಳಾಟ ಬಟಾ ಬಯಲಾಗಿದೆ. ಜುಲೈ 15ಕ್ಕೆ ಎಸ್ಐಟಿ ಅಂತಿಮ ವರದಿ ಸಲ್ಲಿಸಲು ಸಿದ್ಧತೆ ಮಾಡಿಕೊಂಡಿದೆ. ಟ್ರಸ್ಟ್ನ ಪದಾಧಿಕಾರಿಗಳು ಭಾಗಿಯಾಗಿರುವ ಬಗ್ಗೆ ವರದಿಯಲ್ಲಿ ಉಲ್ಲೇಖವಾಗಿದೆ ಎನ್ನಲಾಗ್ತಿದೆ. ಮತ್ತೊಂದು ಕಡೆ ಆರೋಪಿಗಳ ವಿಚಾರಣೆ ವೇಳೆ ಮತ್ತಷ್ಟು ಸ್ಫೋಟಕ ಸಂಗತಿಗಳು ಬಯಲಾಗಿವೆ. ಯಾರು ಏನೇನ್ ಕಳ್ಳ ಕೆಲಸ ಮಾಡಬೇಕು ಅನ್ನೋದನ್ನ ಬ್ಲೂ ಪ್ರಿಂಟ್ ಹಾಕಿಕೊಂಡಿದ್ರಂತೆ. ದೇಣಿಗೆ ಲೂಟಿಗೆ ಬರುವ ಮುಂಚೆಯೇ ಸ್ಕೆಚ್ ಹಾಕಿದ್ದ ಕದೀಮರು ನೋಟ್ ಕಳ್ಳತನದಿಂದ ಹಿಡಿದು ಕ್ಯಾಮೆರಾ ಮರೆಮಾಚುವವರೆಗೆ ಯಾರ್ಯಾರು ಏನೇನ್ ಮಾಡಬೇಕು ಅನ್ನೋದನ್ನ ಪ್ಲಾನ್ ಮಾಡಿಕೊಂಡಿದ್ರು. ಹಣ ಕದಿಯೋದ್ಯಾರು, ಕ್ಯಾಮೆರಾ ಮರೆಮಾಚೋದ್ಯಾರು ಅಂತ ಸ್ಕೆಚ್ ಹಾಕಿಕೊಂಡು ಎಂಟ್ರಿ ಕೊಟ್ಟಿದ್ರು. ಅವಿನಾಶ್, ಮನೀಶ್ ಹಣವನ್ನ ಬಟ್ಟೆಯೊಳಗೆ ಬಚ್ಚಿಡ್ತಿದ್ರು. ಅನುಕಲ್ಪ್, ಲವಕುಶ್, ಕರುಣೇಶ್ ಕ್ಯಾಮೆರಾ ಮರೆಮಾಚುತ್ತಿದ್ರು. ಕದ್ದ ಹಣವನ್ನ ಎಲ್ಲರೂ ಸಮಾನವಾಗಿ ಹಂಚಿಕೆ ಮಾಡಿಕೊಳ್ತಿದ್ರು ಎಂಬುದು ಆರೋಪಿಗಳ ವಿಚಾರಣೆ ವೇಳೆ ಗೊತ್ತಾಗಿದೆ. ಕ್ಯಾಮೆರಾದಲ್ಲಿ ಹೆಚ್ಚು ಬಾರಿ ಅವಿನಾಶ್ ಕಳ್ಳತನ ಮಾಡಿರುವ ದೃಶ್ಯ ಸೆರೆಯಾಗಿದೆ. ಒಟ್ಟು 40 ದಿನದಲ್ಲಿ 70 ಬಾರಿ ಆರೋಪಿಗಳು ಕಾಣಿಕೆ ದೋಚಿರೋದು ಸಿಸಿ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ. ಈ ನಡುವೆ ಜುಲೈ 22ರಂದು ಟ್ರಸ್ಟ್ನ 2ನೇ ಸಭೆ ನಡೆಯಲಿದೆ. ಹೊಸ ಪ್ರಧಾನ ಕಾರ್ಯದರ್ಶಿ ಮತ್ತು ಸಿಇಒ ನೇಮಕ, ಟ್ರಸ್ಟ್ನಲ್ಲಿ ಖಾಲಿ ಇರುವ ಹುದ್ದೆಗಳಿಗೂ ನೇಮಕಾತಿ ಚರ್ಚೆಯಾಗಲಿದೆ. ಟ್ರಸ್ಟ್ನ ವಿವಿಧ ಸಮಿತಿಗಳ ಪುನರ್ರಚನೆ, ಕಾಣಿಕೆ ಎಣಿಕೆ ಪ್ರಕ್ರಿಯೆಯನ್ನ ಪಾರದರ್ಶಕತೆ ತರುವುದು, ಹೊಸದಾಗಿ ಕಾಣಿಕೆ ಎಣಿಸುವವರ ನೇಮಕಾತಿ ಫೈನಲ್ ಆಗುವ ಸಾಧ್ಯತೆ ಇದೆ. ಕಾಣಿಕೆ ಕದ್ದ ಆರೋಪಿಗಳಿಗೆ ಗಲ್ಲಿಗೇರಿಸುವಂತೆ ಕೇಜ್ರಿವಾಲ್ ಆಗ್ರಹ. ರಾಮ ಮಂದಿರದಲ್ಲಿ ಕಾಣಿಕೆ ಕದ್ದ ಆರೋಪಿಗಳನ್ನ ಗಲ್ಲಿಗೇರಿಸಬೇಕು ಅಂತ ದೆಹಲಿ ಮಾಜಿ ಸಿಎಂ ಅರವಿಂದ್ ಕೇಜ್ರಿವಾಲ್ ಆಗ್ರಹಿಸಿದ್ದಾರೆ. ಇದಕ್ಕಾಗಿ ರಾಷ್ಟ್ರವ್ಯಾಪಿ ಸಹಿ ಸಂಗ್ರಹ ಅಭಿಯಾನ ಆರಂಭಿಸಿದ್ದಾರೆ. ದೇಶಾದ್ಯಂತ ಹನುಮಾನ್ ಚಾಲಿಸಾ ಪಠಣ ಆಯೋಜಿಸಿ ಜನರನ್ನ ಆಹ್ವಾನಿಸಿ ಅಲ್ಲಿ ಸಹಿ ಪಡೆಯುವಂತೆ ಕರೆ ನೀಡಿದ್ದಾರೆ. ಇದೇ ವೇಳೆ ನೊಂದ ರಾಮ ಭಕ್ತ ಎಂದು ನಮೂದಿಸಿ ಪ್ರಧಾನಿ ಮೋದಿಗೂ ಪತ್ರ ಬರೆದಿದ್ದಾರೆ. ಬ್ಯೂರೋ ರಿಪೋರ್ಟ್, TV9.